ರಂಜಾನ್ ಮತ್ತು ಲೆಂಟ್ ಎರಡೂ ಈ ಒಂದು ಉಪವಾಸ ಕಾರ್ಯಕ್ರಮಗಳನ್ನು ಇಲ್ಲಿ ನಮ್ಮ ಮಸೀಸೆ ಮತ್ತು ಜಮಾತೆ ಇಸ್ಲಾಮಿ ನಮ್ಮ ಸಹೋದರರು ಹಮ್ಮಿಕೊಳ್ಳುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಭಾಳ ಸಂತೋಷ ಪಡುತ್ತೇನೆ. ಒಳ್ಳೆಯ ಸಂದೇಶಗಳು ಇವತ್ತು ನಮ್ಮ ಸಹೋದರರು ಮುಖಂಡರು ನೀಡಿದ್ದಾರೆ. ಇಂಥ ಪ್ರೀತಿಯ ಸಂದೇಶ ನಾವು ಪಡೆದಿದ್ದೇವೆ. ಪ್ರೀತಿ ಮತ್ತು ಭ್ರಾತೃತ್ವ ಬೆಳೆಸಲು ನಾವೆಲ್ಲರೂ ಪಡೆದೊಡೋಣ, ಶ್ರಮಿಸೋಣ ಅಂತ ಹೇಳುತ್ತಾ ಎಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. इस्लामी हिंद और मसीह सेना की जानिब से ईसाई बरदरी के साथ मुसलमान भाई मिलकर इफ्तार का अहतमाम किया गया था। यहाँ पर दोनों मज़ाहिब के बुनियादी तालीमात पर रोशनी डाली गई और उसके अंदर पाए जाने वाले भाईचारगी और मुल्क के सामने दरपेश मसाइल के सिलसिले में आपसी मोहब्बत और खिदमत के उन्वान पर बातों को तरगीब दिलाई गई और तमाम मज़ाहिब के जो निचोड़ है आपसी भाईचारा, आपसी मोहब्बत, एक दूसरे का एहतराम करना, उसकी एक दूसरे की इज़्ज़त करने की बातें बताई गई। ये इस तरह के प्रोग्राम हर जगह पर भाईचारे को आम करने के लिए बहुत ज़रूरी समझे जाते हैं। ಇವತ್ತು ನಮಗೆ ಭಾಳ ಒಂದು ಸಂತೋಷಕರ ಒಂದು ಇವತ್ತಿನ ದಿನ. ಯಾಕಂದರೆ ನಾವು ಕ್ರೈಸ್ತರಾಗಿ ನಮಗೆ ಆಹ್ವಾನ ನೀಡಿ ನಮ್ಮ ಮುಸ್ಲಿಂ ಬಾಂಧವರು ಇಲ್ಲಿ ಹಿದಾಯತ್ ಸೆಂಟ್ರಲ್ಲಿ ಮುಖ್ಯವಾಗಿ ನಮ್ಮ ಕದೀರ್ ಸರ್ ಅವರು ಮತ್ತು ಶಫಿ ಸರ್ ಅವರು ನಮ್ಗೆ ಇಲ್ಲಿ ಬನ್ನಿ ಸರ್, ನಾವು ಒಟ್ಟಿಗೆ ಒಂದು ಇಫ್ತಾರಲ್ಲಿ ಭಾಗವಹಿಸೋಣ ಅಂಥೇಳಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಯಾಕಂದರೆ ಇದು ಈ ವರ್ಷ ಲೆಂಟ್ ಮತ್ತು ರಂಜಾನು ನಮ್ಮ ಮುಸ್ಲಿಂ ಬಾಂಧವರು ಮತ್ತು ಕ್ರಿಶ್ಚಿಯನ್ ಬಾಂಧವರಿಗೆ ಒಟ್ಟಿಗೆ ನಮ್ಮದು ಫಾಸ್ಟಿಂಗ್ನು ಸ್ಟಾರ್ಟ್ ಆಗುತ್ತೆ, ಮುಸ್ಲಿಮ್ ಅವ್ರದ್ದು ರೋಜಾ ಅಂತ ಸ್ಟಾರ್ಟ್ ಆಗುತ್ತೆ, ನಮ್ಮವರು ಲೆಂಟ್ ಡೇಸ್ ಅಂತೇಳಿ ನಾವು 40 ದಿನ ಉಪವಾಸವನ್ನು ಮಾಡ್ತೀವಿ. ಇವು ಎರಡೂ ಒಟ್ಟಿಗೆ 31 ವರ್ಷದ ನಂತರ ನಮ್ಮ ಈ ದಿನಗಳು ನಮ್ಮ ಮಧ್ಯದಲ್ಲಿವೆ. ಸೊ ಇವು ಪವಿತ್ರವಾದ ದಿನಗಳು. ನಮಗೆ ಈ ಲೆಂಟ್ ಆಗಲಿ ರಂಜಾನ್ ಆಗಲಿ ಇವು ಭಾಳ ಪವಿತ್ರವಾದ ದಿನ. ನಾವು ಶ್ರಮಮರಣದ ಅಂಗವಾಗಿ ನಾವು 40 ದಿನ ನಮ್ಮ ಯೇಸು ಕ್ರಿಸ್ತ ಹೆಂಗೆ ನಮ್ಮ ಇದ್ದನೋ ಅದೇ ಥರ ನಾವು ಉಪವಾಸಗಳನ್ನು ನಾವು ಪಾಲನೆ ಮಾಡ್ತೀವಿ. ಮತ್ತು ನಮ್ಮ ಮುಸ್ಲಿಂ ಸಹೋದರರು ಅವರು ರಂಜಾನ್ದಲ್ಲಿ ಅವರು ಒಂದು ಪೂರ್ತಿ ದಿನ ಇಡೀ ದಿನವೆಲ್ಲ ಅವರು ರೋಜಾ ಅಂದ್ರೆ ಭಾಳ ನಾವೇನು ಅಷ್ಟು ಕಟ್ಟರಾಗಿ ಮಾಡಲ್ಲ. ಬಟ್ ಅವ್ರು ನಾವು ರೋಜಾ ಏನಿದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು ನೀರು ಕುಡಿಲಾರ್ದೆ ಮಾಡ್ತಾರೆ. ನಾವು ಅದಕ್ಕೆ ಅವರಿಗೆ ಭಾಳ ನಾವು ಒಂದು ನಮ್ಮ ಪರವಾಗಿ ಅವರಿಗೆ ಒಂದು ಒಳ್ಳೆಯ ಈ ಏನು ಸಂಪ್ರದಾಯ ಇದೆ ನಮಗೆ ಭಾಳ ಹಿಡಿಸಿದೆ. ಇದನ್ನು ರಂಜಾನ್ ಅಂಥೇಳಿ ಅವ್ರು ಏನು ಆಚರಣೆ ಮಾಡ್ತಾರೆ ಈ ದಿನಗಳಲ್ಲಿ, ಆ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಒಟ್ಟಿಗೆ ಸೇರಿ ನಾವು ಉಪವಾಸವನ್ನು ಬಿಡೋದಾಗಲಿ ಒಂದು ಕಾರ್ಯಕ್ರಮ ಆಯೋಜಿಸೋಕ್ಕೆ ನಾವು ಇಲ್ಲಿ ಹಿದಾಯತ್ ಸೆಂಟರ್ ಬಂದಕ್ಕೆ ನಮ್ಮ ಇಡೀ ಕ್ರೈಸ್ತ ಸಮುದಾಯ ನಮ್ಮ ಎಲ್ಲ ಧರ್ಮಗುರುಗಳ ಪರವಾಗಿ ನಾನು ಅವರಿಗೆ ವಂದಿಸ್ತೇನೆ. ಚಾನ್ ಹಬ್ಬದ ಪ್ರಯುಕ್ತವಾಗಿ ಇಡೀ ಮುಸ್ಲಿಂ ಬಾಂಧವರು ಏನು ಉಪಾಸನೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ತುಂಬು ಹೃದಯದಿಂದ ಶುಭಾಶಯ ಕೋರುತ್ತಾ, ವಿಶೇಷವಾಗಿ ಈ ದಿನಗಳಲ್ಲಿ ನಾವು ನಮ್ಮ ಕರ್ಮಗಳನ್ನು ಶುದ್ಧೀಕರಿಸಿ ಜೀವನ ಹಸನ ಮಾಡೋಕ್ಕೆ ಅದೊಂದು ಬಹಳ ದೊಡ್ಡ ಹಬ್ಬವಾಗಿ ಪರಿವರ್ತನೆಗೊಂಡಿದೆ. ಈ ಹಬ್ಬದಲ್ಲಿ ವಿಶೇಷವಾಗಿ ಎಲ್ಲ ಮುಸಲ್ಮಾನ್ ಬಾಂಧವರು ತಮ್ಮ ದೈನಂದಿನಿಂದ ಏನು ಇಸ್ಲಾಂ ಧರ್ಮದ ನಿಯಮಗಳನ್ನು ಪಾಲನೆ ಮಾಡುತ್ತಾ ಸರಳ ಜೀವನದಲ್ಲಿ ಜೀವನ ನಡೆಸಲಿಕ್ಕೆ ಪ್ರಯತ್ನ ಮಾಡುವಂಥ ಈ ದಿನ ಇದೆ. ಈ ಒಂದು ದಿನ ಕೇವಲ ಮುಸ್ಲಿಂ ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿರುವಂಥ ಜನರಿಗೆ ಇದು ಒಂದು ಪ್ರೇರಣೆಯಾಗಿ ಹೊರಹೊಮ್ಮಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ದೇಶದಲ್ಲಿ ಅರಾಜಕತೆ, ದೇಶದ ಭಾಷಣಗಳಾಗಿರ್ಬೇಕು, ಮತ್ತೊಂದು ಕೋಮಿನ ವಿರುದ್ಧ ಮಾತಾಡೋದಾಗಿರ್ಬೋದು, ಇದು ಎಲ್ಲ ರೀತಿಯಿಂದ ಎಲ್ಲೋ ದೇಶದ ಏನಪ್ಪ ಅಂದ್ರೆ ದಾರಿ ತಪ್ಪಿಸುವಂಥ ಒಂದು ಶಕ್ತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ವಿಶೇಷವಾಗಿ ಕ್ರಿಶ್ಚಿಯನ್ ಸಮುದಾಯದವರು ಮತ್ತು ಮುಸ್ಲಿಂ ಧರ್ಮದವರು ಮತ್ತು ಬೌದ್ಧ ಧರ್ಮದ ನಾನಾ ಧರ್ಮದವರು ಒಂದೇ ವೇದಿಕೆ ಮೇಲೆ ಒಂದು ಧರ್ಮದ ಹಬ್ಬದಲ್ಲಿ ಅವರ ಸಂತೋಷದ ಕೂಟದಲ್ಲಿ ಭಾಗವಹಿಸುವ ಮೂಲಕವಾಗಿ ಈ ದೇಶ ಇವತ್ತು ಕೂಡ ಸೌಹಾರ್ದಕ್ಕೆ ಏನಪ್ಪ ಅಂದ್ರೆ ಹೆಸರಾಗಿದೆ. ಇವತ್ತು ನಮಗೆ ಸೌಹಾರ್ದ ಬೇಕು ಎಂಬ ಒಂದು ವಿಚಾರ ಸಾರುವಂಥ ವೇದಿಕೆ ಇವತ್ತು ನಿರ್ಮಾಣ ಆಗಿದೆ. ನಿಜಕ್ಕೂ ಇದು ಇಡೀ ದೇಶದಲ್ಲಿ ಇಂಥ ಒಂದು ಸೌಹಾರ್ದ ವೇದಿಕೆ ನಿರ್ಮಾಣ ಆಗಬೇಕು, ಸೋದರತೆ ಭಾವನೆ ಬೆಳಿಬೇಕು ಅಂತ ಈ ಮೂಲಕ ಹಾರೈಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ईश्वर का मैं धन्यवाद करता हूँ कि ये सुंदर समय उपवास और रोज़ों के बीच में हम एक होकर यहाँ पर एकत्रित आए हैं, ताकि हम एक मिलकर इन उपवास और रोज़ों के बीच में
हमारे बीच में हम शांति के लिए, अमन के लिए प्रार्थना कर सकें, हमारे लोगों के लिए, हमारे शहर के लिए। हमारी यही प्रार्थना है कि हमारे शहर में परमेश्वर का आशीर्वाद और सारी अच्छाइयों को हम पाने वाले हम बन सकें। धन्यवाद।